ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಫ್ಯಾಷನ್ ಹೆವೆನ್. ಇವತ್ತು ನಾವು ಒಂದು ಬ್ರೈಡಲ್ ಡಿಸೈನ್ನ ಹೇಗೆ ಮಾಡೋದು, ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡುವ. ನಾನೀಗ ಬೇಸ್ ಲೈನ್ನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ನಾನು ಈಗ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಈಗ ಇಲ್ಲಿ ನೀವು ಫಸ್ಟ್ ಸ್ಟಾರ್ಟ್ ಅಂದ್ಕೊಳ್ಳಿ. ಇಲ್ಲಿ ನೀವು ಸ್ಟಾರ್ಟ್ ಮಾಡುವಾಗ 2 ಸಲ ಲಾಕ್ ಮಾಡಿಕೊಳ್ಳಿ. 2 ಸಲ ಲಾಕ್ ಆದಮೇಲೆ ಇಲ್ಲಿ ನಾವು ಕುಚ್ಚು ಹಾಕಲಿಕ್ಕೆ 5 ಚೈನ್ನ ಹಾಕ್ಕೊಳ್ಳುವ. 3 4 5 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇದು ಕುಚ್ಚು ಹಾಕಲಿಕ್ಕೆ ಸ್ಪೇಸ್. ಇದು ಕುಚ್ಚು ಹಾಕಲಿಕ್ಕೆ ಸ್ಪೇಸ್. ಈಗ ನಾವು 1 2 3 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. 1 2 3 ಚೈನ್ಗಳನ್ನ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗ ನಾವು ಫಸ್ಟಿಗೆ 5 ಚೈನ್, ನೀವು ಇಲ್ಲಿ ಬೇಕಾದರೆ 3 ಚೈನು ಹಾಕ್ಬೋದು. ಸೊ ನಾನು ಮೊದಲು ಒಂದು ಡಿಸೈನ್ ಹಾಕಿದ್ದೇನೆ, ಸಾರಿ ಹಾಕಿ ನೋಡಿದಾಗ ಅದು ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನಿಸ್ತು ನನಗೆ. ಸೊ ಅಂದರೆ ಸ್ಪೇಸ್ ಈ ಆರ್ಚಿಗೂ ಕುಚ್ಚಿಗೂ ಜಾಗ ಅಂದರೆ ಈ ಸ್ಪೇಸ್ ಸ್ವಲ್ಪ 3 ಚೈನ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಕಾಣ್ತದೆ. ಅದಕ್ಕೆ ನಾನಿಲ್ಲಿ 5 ಚೈನ್ ಹಾಕಿ, ಇಲ್ಲಾಂದರೆ ನೀವು 3 ಚೈನ್ ಹಾಕ್ಕೊಂಡು ಹೋಗ್ಬೋದು. ಈಗ ನಾವು ಇದು ಕುಚ್ಚಿಗೆ ಬಿಟ್ಟರೆ 3 ಚೈನ್ 5 ಚೈನ್ 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ನಾವು ಇಲ್ಲಿ ಕುಚ್ಚಿಗೆ 5 ಚೈನ್ ಹಾಕೊಳ್ಳೋ. 1 2 3 4 5. ಸೊ ಇಲ್ಲಿ ನಾವು ಫೈವ್ ಚೈನ್ ಹಾಕಿ ಎಲ್ಲಿ ಬರ್ತದೆ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಿ ಡಿಸೈನ್ನ ನಾನಿಲ್ಲಿ ಫಿನಿಶ್ ಮಾಡಿಕೊಳ್ತೇನೆ. ಸೊ ನೀವು ಬಟ್ಟೆಗೆ ಫುಲ್ ಈ ಥರ 5 3 ಹಾಕ್ಕೊಂಡು ಹೋಗಿ ಕುಚ್ಚಿಗೆ ಜಾಗ ಬಿಟ್ಟು 1 2 3 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿಬಿಟ್ಟು ಲಾಕ್ ಮಾಡಿಕೊಳ್ಳಿ. ಸೆಕೆಂಡ್ ಸ್ಟೆಪ್ಗೆ ನಾವು ಈ ಥರ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಆರ್ಚನ್ನ ಮಾಡುವ. ಆರ್ಚ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಫಸ್ಟಿಗೆ ನಾವಿಲ್ಲಿ ಲಾಕ್ ಮೇಲೆ ಲಾಕ್ನ ಮಾಡಿಕೊಳ್ಬೇಕು. ಲಾಕ್ ಮಾಡಿದ ಮೇಲೆ 5 ಚೈನ್ಗಳನ್ನ ಹಾಕಿ 2 1 2 3 4 5 ಚೈನ್ಗಳನ್ನ ಹಾಕಿ 5 ಚೈನ್ ಇರುವಲ್ಲಿ 5 ಚೈನ್ ಲಾಕ್ ಮಾಡಿದೆ ನೋಡಿ. ಫಸ್ಟ್ ಆ ಲಾಕ್ ಇಲ್ಲಿ ನಾವು 5 ಚೈನ್ ಹಾಕಿ 5 ಚೈನ್ ಲಾಕಿಗೆ ಫಸ್ಟ್ನ 5 ಚೈನ್ ಲಾಕಿಗೆ ಹಾಕಿ ಲಾಕ್ ಮಾಡಿಕೊಳ್ಬೇಕು. ನೆಕ್ಸ್ಟ್ ದಾರನ ಮೇಲೆ ಮಾಡಿಬಿಟ್ಟು ಇಲ್ಲಿ ಒಂದು 3 ಚೈನ್ ಎಕ್ಸ್ಟ್ರಾ ಬಂದಿದೆ, ನೋ ಪ್ರಾಬ್ಲಮ್, ನೀವು ಮಾಡುವಾಗ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಸೊ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಹಾಕಿ ನೀಡಲ್ ಇದೇ ಥರ ಇರ್ತದಲ್ಲ ಅದರ ಮೇಲೂ ಒಂದು ಬೀಡ್ ಹಾಕಿ ನೀಡ್ಲು ಒಳಗೆ ಒಂದು ಬೀಡ್ ಹಾಕಿ ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ನೀಡ್ಲ ಮೇಲೆ 2 ಸಲ ದಾರನ ತಗೊಂಡು ಈ 3 ಚೈನ್ ಇಲ್ಲಿ ನೋಡಿ 3 ಚೈನ್ ಬಿಟ್ಟು ಈ 5 ಚೈನ್ ಏನಿದೆ ಅದರೊಳಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. 2 ಸಲ ಮಾಡಿ ಆದಮೇಲೆ ಈ ಬೀಡನ್ನ ಸ್ವಲ್ಪ ನಾವು ಒಳಗೆ ಎಳ್ಕೋಬೇಕು. ಆಗ ಹೀಗೆ ಮತ್ತೆ ವಾಪಸ್ 2 ಥ್ರೆಡ್ ಸಿಗ್ತದೆ. ಆಗ ನಾವು ಅಲ್ಲಿಗೆ ತಗೊಂಡು ಲಾಕ್ ಮಾಡಬೇಕು. ಇಲ್ಲಿ ನೋಡಿ ಒಂದು ಬೀಡನ್ನ ತಗೊಂಡು ಬೀಡ್ ಇನ್ಸರ್ಟ್ ಮಾಡಿ ಆದಮೇಲೆ ನೀಡಲ್ನ ಹೀಗೆ ಇಟ್ಕೊಂಡು ನೀಡಲ್ ಒಳಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು
ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಅದೇ 5 ಚೈನ್ ಗ್ಯಾಪಿಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಎರಡರಲ್ಲಿ ಒಂದು ಸಲ ಮತ್ತು ಈ ಬೀಡನ್ನ ಈ ಥರ ಮುಂದಕ್ಕೆ ಎಳ್ಕೊಬೇಕು. ಮುಂದಕ್ಕೆ ಎಳ್ಕೊಂಡಾದಮೇಲೆ ಹೀಗೆ ಲಾಕ್ ಮಾಡಿಕೊಳ್ಬೇಕು. ದಾರನ ಮೇಲೆ ಮಾಡಿಬಿಟ್ಟು ನೀಡಲ್ ಮೇಲೆ ದಾರನ ತಗೊಂಡು ಆಮೇಲೆ ನೀಡಲ್ ಮೇಲೆ ಸಹ ಒಂದು ಬೀಡನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸಲ ದಾರನ ತಗೊಂಡು ಅದೇ ಸ್ಪೇಸ್ ಗ್ಯಾಪಿಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೊಳ್ಬೇಕು. ಎರಡರಲ್ಲಿ ಒಂದು ಸಲ ಈ ಥರ 3 ಸಲ ನಾವು ತಗೊಳ್ಬೇಕು. ನೆಕ್ಸ್ಟ್ ಇದೇ ರೀತಿ ಸೇಮ್ ಒಂದು ಬೀಡ್ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡಿಕೊಳ್ಬೇಕು, ಒಂದು ಬೀಡನ್ನ ನೀಡಲ್ ಒಳಗೆ ಇನ್ಸರ್ಟ್ ಮಾಡಿಕೊಳ್ಬೇಕು. ಹೀಗೆ ಇನ್ಸರ್ಟ್ ಮಾಡಿಕೊಂಡು ನೀಡಲ್ ಮೇಲೆ ದಾರನ ತಗೊಂಡು 2 ಸಲ ದಾರನ ತಗೊಂಡು ಎರಡರಲ್ಲಿ ಒಂದು ಸಲ ಮತ್ತು ಎರಡರಲ್ಲಿ ಒಂದು ಸಲ ತಗೊಳ್ಬೇಕು. ಇದೇ ರೀತಿ ನಾವು ಮಾಡ್ತಾ ಹೋಗಬೇಕು. ಮತ್ತೆ ನೀವು ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ನೀಡಲ್ನ ಮೇಲೆ ಮಾಡಿಬಿಟ್ಟು ನೀಡಲ್ಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ 2 ಸಲ ದಾರನ ತಗೊಂಡು ಅದೇ 5 ಚೈನ್ ಗ್ಯಾಪಿಗೆ ನಾವು ಟ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು. ಎರಡರಲ್ಲಿ ಒಂದು ಸಲ ನೋಡಿ, ನಿಮಗೆ ಡಿಸೈನ್ ಹೀಗೆ ಕಾಣ್ತದೆ. ಒಂದು ಬೀಡ್ ಮೇಲೆ ಇನ್ನೊಂದು ಬೀಡ್ ಹೀಗೆ ನಿಲ್ತದೆ. ಸೊ ನೀವು 5 ಬೀಡ್ಸ್ ಆಗಿ ಆಯ್ತಲ್ಲ, 5 ಟೈಮ್ಸ್ 2 ಬೀಡ್ಸ್ ಆಗಿ ಆಯ್ತಲ್ಲ. ಈಗ ಇನ್ನೂ ನಾವು 5 ಸಲ ಬೀಡ್ಸ್ನ ಹಾಕ್ಕೊಂಡು ಬರುವ. ನಿಮಗೆ ಹೀಗೆ ಕಾಣ್ತದೆ. ಈ 3 ಚೈನ್ ಹಾಕಿ ಲಾಕ್ ಮಾಡಿದೆ ನೋಡಿ, ಅಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ಇಲ್ಲಿಗೆ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ, ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ನೀವು ಇದಕ್ಕೆ ಬೇಕಾದ್ರೆ ನಿಮಗೆ ಇದು ಬೀಡ್ಸ್ ಜಾಸ್ತಿ ಇದೆ ಅಂತಂದರೆ ನೀವು 8 ಬೀಡ್ಸಲ್ಲೂ ಸ್ಟಾಪ್ ಮಾಡ್ಬೋದು. ಸೊ ನಾನಿಲ್ಲಿ 10 ಬೀಡ್ಸ್ನ ಹಾಕ್ಕೊಂಡಿದ್ದೀನಿ. 10 + 10 20 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಲಾಕ್ ಮಾಡಿದ ಮೇಲೆ ಮತ್ತೆ ನಾವು 5 ಚೈನ್ ಇರುವಲ್ಲಿ 5 ಚೈನ್ ಹಾಕ್ಕೊಳ್ಬೇಕು ಕುಚ್ಚು ಹಾಕಲಿಕ್ಕೆ. ಇಲ್ಲಿ 5 ಚೈನ್ ಹಾಕಿ, ಇಲ್ಲಿ 5 ಚೈನ್ ಇಲ್ಲಿ ಗ್ಯಾಪ್ ಲಾಕ್ ಇದೆ ನೋಡಿ, ಈ 5 ಚೈನ್ ಲಾಕಲ್ಲಿ ನಾವು ಲಾಕ್ ಮಾಡಿಕೊಳ್ಬೇಕು. ನೋಡಿ, ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಈಗ ನಾವು ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟಾಗಿ ಬೀಡ್, ಇಲ್ಲಿ ನಾವು ಡೈರೆಕ್ಟಾಗಿ ಒಂದು ಸಲ ಥ್ರೆಡ್ಡಲ್ಲಿ ಬೀಡ್ ತಗೊಂಡು ಒಂದು ಸಲ ನಿಡಲಲ್ಲಿ ಒಂದು ಬೀಡ್ ಹಾಕಿ ಟ್ರಿಬಲ್ ಕ್ರೋಶಗಳನ್ನ ಈ 5 ಚೈನ್ ಗ್ಯಾಪಲ್ಲಿ ನೋಡಿ, ಈ 5 ಚೈನ್ ಗ್ಯಾಪಲ್ಲಿ ನಾವು ಹಾಕ್ಕೊಂಡೋಗಿ ಕಂಟಿನ್ಯೂ ಮಾಡ್ಕೊಂಡು ಬರುವ. ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಇದಕ್ಕೆ ಕುಚ್ಚು ಹಾಕಿದರೆ ಹೇಗೆ ಕಾಣ್ತದೆ ಅಂತ ತೋರಿಸ್ತೇನೆ. ಕುಚ್ಚು ಹಾಕಿದ ಮೇಲೆ ಡಿಸೈನ್ ನಿಮಗೆ ಹೀಗೆ ಕಾಣ್ತದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.